ಸಿದ್ದರಾಮಯ್ಯ ಹೋಗಿರೋದು ಸ್ವಲ್ಪ ಬೇಜಾರೇ. ಬಟ್ ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಹಿಂದೂಗಳಿಗೇನು ಇದಾಗಿಲ್ಲ, ಬೆನಿಫಿಟ್ ಇಲ್ಲ. ಫಸ್ಟ್ ಬೆನಿಫಿಟ್ ಇಲ್ಲ. ಈಗ ನಮ್ಮ ಜನ್ರೇಷನ್ ಏನೋ ಮುಗಿಯುತ್ತೆ, ನೆಕ್ಸ್ಟ್ ಜನ್ರೇಷನ್ಗೇನು ಯಾರು ಹೊಣೆ? ನೆಕ್ಸ್ಟ್ ಜನ್ರೇಷನ್ಗೆ ಈಗೇನೋ ಎಲ್ಲ ಕಾಲ ತಳ್ಕೊಂಡು ಹೊರಟೋಗ್ತಾರೆ. ನೆಕ್ಸ್ಟ್ ಜನ್ರೇಷನ್ಗೆ ಯಾರು ಹೊಣೆ? ಯಾರಾದರೂ ತೊಗೋಬೇಕಲ್ವಾ? ಹಾಂ, ಈ ಆಪೋಸಿಷನ್ ಲೀಡರ್ಗಳಿದ್ದಾರೆ, ವೇಸ್ಟು ಒಂದು ಅಲಿಗೇಷನ್ ಯಾರೂ ಇದನ್ನು ಮಾಡ್ತಾ ಇಲ್ಲ, ಎತ್ತು ತೋರಿಸ್ತಾ ಇಲ್ಲ. ಬಿ ಜೆ ಪಿಯವರು ಯಾರು ಸಮರ್ಥ ನಾಯಕರಿಲ್ಲ, ಒಳ್ಳೆ ನಾಯಕರು ಅಂತ ಯಾರೂ ಇಲ್ಲ. ಸಿದ್ದರಾಮಯ್ಯ ಇರೋದ್ರಲ್ಲಿ ಪರವಾಗಿರಲಿಲ್ಲ. ಈಗ ಡಿ ಕೆ ಶಿವಕುಮಾರ್ ಬಂದು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ಅವ್ರು ಸಿಎಂ ಫಸ್ಟ್ ಟೈಮ್ ಸಿ ಎಮ್ ಆದ್ರೂ ಫಸ್ಟು ಬೆಂಗಳೂರು ರಸ್ತೆಗಳು ನೋಡಿಬಿಟ್ರೆ ಭಯ ಆಗುತ್ತೆ. ಬೆಂಗಳೂರು ರಸ್ತೆಗಳು ನೋಡಿಬಿಟ್ರೆ ಎಷ್ಟು ಭಯ ಆಗುತ್ತೆ ಅಂದರೆ ಅಷ್ಟು ಭಯ ಆಗುತ್ತೆ. ನಾವೇನೋ ತಳ್ಕೊಂಡು ಹೋಗ್ತೀವಿ, ಕಾಲ ಇವಾಗ ಹೊಟ್ಟೋಗುತ್ತೆ. ನೆಕ್ಸ್ಟ್ ಜನ್ರೇಷನ್ಗೆ ಏನಾಗುತ್ತೆ ಅಲ್ಲ? ನೀವು ಹೇಳ್ಬೇಕು ಇದನ್ನೆಲ್ಲ, ನಾವು ಒಬ್ಬರೇ ಹೇಳೋದಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ಏನು ಅವ್ರು ತಪ್ಪೇನಿಲ್ವಲ್ಲ. ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಅಪಾಯ ಇದೆ. ಹಿಂಗೆ ಮುಂದುವರ್ಕೊಂಡು ಹೋದರೆ ಇವ್ರು ಮಾಡೋ ಇದನ್ನು ಯಾರೂ ಎತ್ತು ತೋರಿಸಲ್ಲ. ಅಲಿಗೇಷನ್ ಇವಾಗ ಇದು ವಾಲ್ಮೀಕಿ ಹಗರಣ ಆಯಿತು, ಇವಾಗ ಅವಾಗೆಲ್ಲ ಡಿ ಕೆ ರವಿ ಸತ್ರು, ಗಣಪತಿ ಭಟ್ ಸತ್ರು, ಇದೆಲ್ಲ ಯಾರೂ ಕೇಳೋರೇ ಇಲ್ಲ. ಯಾವ ಒಂದು ಇದನ್ನು ಎತ್ತು ತೋರಿಸ್ತಾ ಇಲ್ಲ ಸರ್ಕಾರದಲ್ಲಿ. ಆಪೋಸಿಷನ್ ಲೀಡ್ರ್ ಇಲ್ಲ, ಆಪೋಸಿಷನ್ ಲೀಡ್ರ್ ಬೇಕು. ಸರ್ಕಾರ ಇವಾಗ ಸರ್ಕಾರ ಪರ ವಿರೋಧ ಇರಬೇಕಲ್ಲ. ಒಬ್ಬರು ಪರ ಇದ್ದರೆ ನೆಕ್ಸ್ಟ್ ವಿರೋಧ ಇರಲೇಬೇಕಲ್ಲ, ಯಾವುದೂ ಇಲ್ವಲ್ಲ. ಈಗ ಬೇರೆ ಕಮ್ಯುನಿಟಿ ಬಗ್ಗೆ ನಾವು ಮಾತಾಡಬಾರ್ದು, ಇವೆಲ್ಲ ಜೊತೆಲಿ ಇರ್ತೀವಿ. ನಮ್ಮ ಇದು ಸೇಫ್ಟಿನೂ ಮುಖ್ಯ ಅಲ್ವಾ ನಾಳೆ ದಿನ ದೇಶದಲ್ಲಿ? ಅದನ್ನು ನೋಡಬೇಕಷ್ಟೆ. ಎಲ್ಲರೂ ಸಮಾನರೇ, ಅವ್ರು ಬೇರೆ ಇವ್ರು ಬೇರೆ ಅಂತೇನಿಲ್ಲ. ನಮಗೂ ಸ್ವಲ್ಪ ಆದ್ಯತೆ ಕೊಡಬೇಕು, ಬೆನಿಫಿಟ್ ಕೊಡಬೇಕು. ಇವಾಗ ಕನ್ನಡ ಶಾಲೆಗಳು ಮುಚ್ಚೋಯ್ತು, ಯಾರು ಹೊಣೆ? ಯಾರು ಕೇಳ್ತಾ ಇದ್ದಾರೆ ಅದನ್ನು? ಯಾರು ಕೇಳ್ತಾ ಇದ್ದಾರೆ? ಕೇಳಬೇಕಲ್ವ ಯಾರಾದರೂ? ಹಾಂ, ನಮ್ಗೇನು ಕೊಟ್ಟಿದ್ದಾರೆ ಅನುದಾನ? ಏನೂ ಕೊಟ್ಟಿಲ್ವಲ್ಲ. ಸುಮ್ಮನೆ ಅದು ಮಾಡ್ತೀವಿ, ಇದು ಮಾಡ್ತೀವಿ ಎಲ್ಲ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಅವ್ರ ಮೇಲೆ ಇವ್ರ ಮೇಲೆ ಅವರು. ಆಯಿತು, ಇಷ್ಟು ದಿನ ಇವರು ಬರೀ ದುಡ್ಡು ತಿನ್ನೋದೇ ಆಗೋದ್ರೆ ಎಷ್ಟು ದಿನ ತಿನ್ಬಿಟ್ಟು ಏನು ತೊಗೊಂಡೋಗ್ತಾರೆ? ಅಲೆಕ್ಸಾಂಡರ್ ಏನು ತೊಗೊಂಡೋದ್ರು? ಏನೂ ತೊಗೊಂಡೋಗ್ಲಿಲ್ವ. ಹಂಗೆ ನಾವು ಎಚ್ಚೆತ್ಕೊಂಡು ಸರಿಯಾದವ್ರಿಗೆ ವೋಟ್ ಮಾಡಬೇಕಷ್ಟೇ. ನಮ್ಮ ಕೈಲಿರೋದು ಭವಿಷ್ಯ. ವೋಟ್ ಮಾಡೋ ಟೈಮ್ಗೆ ಅಲ್ಲಿ ಇಲ್ಲಿ ಹೋದರೆ ಅದು ತಪ್ಪಾಗುತ್ತೆ ಅಷ್ಟೇ.